ದಿನದ ದೊಡ್ಡ ಸುದ್ದಿಗಳನ್ನು ವಿವರವಾಗಿ ಕೊಡೋ ವಿಶೇಷ ಕಾರ್ಯಕ್ರಮ ಹಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಇವತ್ತಿನ ಹಾಟ್ ನ್ಯೂಸ್ಗಳೇನೇನು? ತುಂಬ ದಿನಗಳಿಂದ ನಿತ್ಯಾನಂದನನ್ನು ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡಿರಲಿಲ್ಲ. ಆತನಿಗೆ ಸಂಬಂಧಪಟ್ಟಂಥ ಒಂದು ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀವಿ. ದಕ್ಷಿಣ ಭಾರತದಲ್ಲಿ ತನ್ನ ಆಟ ನಡೆಯೋದಿಲ್ಲ ಅನ್ನೋದು ಗೊತ್ತಾದ ನಂತರ ಬಹುಶಃ ನಿತ್ಯಾನಂದ ತನ್ನ ಕಾನ್ಸಂಟ್ರೇಷನ್ನ ಉತ್ತರ ಭಾರತದ ಕಡೆ ಶಿಫ್ಟ್ ಮಾಡಿದ್ದಾನೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಅಟಲ್ ಅಖಾಡ, ಹಿಂದೂ ಧರ್ಮದ ಅತ್ಯಂತ ಪುರಾತನ ಪೀಠಗಳಲ್ಲೊಂದಾದ ಅಟಲ್ ಅಖಾಡಕ್ಕೆ ಉತ್ತರಾಧಿಕಾರಿ ಆಗೋದಕ್ಕೆ ನನಗೆ ಆಹ್ವಾನ ಬಂದಿದೆ ಅಂತ ಇವತ್ತು ನಿತ್ಯಾನಂದ ತನ್ನ ಸತ್ಸಂಗ ಕಾರ್ಯಕ್ರಮದಲ್ಲಿ ಹೇಳ್ಕೊಂಡಿರುವಂಥದ್ದು. ಆ ಸುದ್ದಿಯನ್ನು ಮೊಟ್ಟ ಮೊದಲನೇ ಸುದ್ದಿಯಾಗಿ ತೆಗೆದುಕೊಂಡು ಬಂದಿದ್ದೀವಿ. ಇನ್ನು SR ಹಿರೇಮಠ್ ಹುಬ್ಬಳ್ಳಿಯಲ್ಲಿ ಇನ್ನೊಂದು ಸಲ ಗುಡುಗಿದ್ದಾರೆ. ಇನ್ನೊಮ್ಮೆ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಈ ಸಲ ಬಿಡುಗಡೆಯಾಗಿರುವ ದಾಖಲೆಗಳು ಹೊಸದಾಗಿ ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗಿರೋ DK ಶಿವಕುಮಾರ್ ಮತ್ತು ರೋಷನ್ ಬೇಗ್ ವಿರುದ್ಧ ಇರುವಂಥ ದಾಖಲೆಗಳು. ಅವುಗಳಿಗೆ ಸಂಬಂಧಪಟ್ಟಂಥ ಒಂದು ವರದಿ ಇದೆ. ಇನ್ನು BJPಯಲ್ಲಿ ರಹಸ್ಯ ಸಭೆಗಳು ಆರಂಭ ಆಗಿರುವಂಥದ್ದು. ನಗರದ ಹೋಟೆಲ್ಗಳಲ್ಲ, ಹೊರ ವಲಯದ ಫಾರ್ಮ್ ಹೌಸ್ಗಳಲ್ಲಿ ಹಿರಿಯ BJP ಮುಖಂಡರು ಸಭೆ ನಡೆಸ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳನ್ನು ಅವರ ಲಿಸ್ಟನ್ನು ಫೈನಲೈಸ್ ಮಾಡೋದಕ್ಕೆ ಈ ಮೀಟಿಂಗ್ ಆಗ್ತಿರೋ ಹಾಗೆ ಕಾಣಿಸ್ತಾ ಇದೆ. ಮೀಟಿಂಗ್ನಲ್ಲಿ RSS ಮುಖಂಡರು ಕೂಡ ಕಾಣಿಸ್ಕೊಂಡಿರುವಂಥದ್ದು. ಅದರ ಚಿತ್ರೀಕರಣಕ್ಕೆ ತೆರಳಿದಂಥ ನಮ್ಮ ರಿಪೋರ್ಟರ್ ವೀರೇಂದ್ರ ಮತ್ತು ಕ್ಯಾಮ್ರಾಮ್ಯಾನ್ ಮೇಲೆ BJP ಕಾರ್ಯಕರ್ತರು ಹಲ್ಲೆ ನಡೆಸೋದಕ್ಕೆ ಕೂಡ ಮುಂದಾಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ವರದಿ ಇದೆ. ಇನ್ನು ಆಮ್ ಆದ್ಮಿ ಪಾರ್ಟಿ ದಿನೇ ದಿನೇ ಜನಪ್ರಿಯವಾಗ್ತಾ ಇದೆ. ಎಲ್ಲೋ ಒಂದು ಕಡೆ ನರೇಂದ್ರ ಮೋದಿಯವರ ಕನಸಿಗೆ ಭಗ್ನ ತರುವಂಥ ರೀತಿಯಲ್ಲಿ ಆಮ್ ಆದ್ಮಿ ಪಕ್ಷ ಬೆಳೀತಾ ಇರುವಂಥದ್ದು. ನಿನ್ನೆ ಗೋವಾದಲ್ಲಿ ನರೇಂದ್ರ ಮೋದಿ ಅವರು ಮಾಡಿದಂಥ ಭಾಷಣದಲ್ಲಿ ಅವರಲ್ಲಿರುವಂಥ ಕಳವಳ ಮೇಲ್ನೋಟಕ್ಕೆ ಎದ್ದು ಕಾಣೋ ಹಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಕೊಡ್ತೀವಿ. ನಮ್ಮ ದೆಹಲಿ ರಿಪೋರ್ಟರ್ ಪ್ರಶಾಂತ್ ನಾತು ಅದಕ್ಕೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಇನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ದುರಂತ ನಡೆದಿರುವಂಥದ್ದು. ಕಬ್ಬು ಸಾಗಿಸ್ತಾ ಇದ್ದಂಥ ಟ್ರ್ಯಾಕ್ಟರ್ ಪಲ್ಟಿಯಾಗಿ ಕನಿಷ್ಠ 9 ಜನ ಸತ್ತಿರುವಂಥ ಸುದ್ದಿ ಇದುವರೆಗೂ ಬರ್ತಾ ಇದೆ. ಹೆಚ್ಚಿನ ಸಾವು ನೋವುಗಳು ಸಂಭವಿಸುವಂಥ ಅಪಾಯ ಕೂಡ ಇರುವಂಥದ್ದು. ಇನ್ನು ಬೆಂಗಳೂರು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ದಿವಾಳಿ ಅಂಚಿಗೆ ಬರೋದಕ್ಕೆ ಕಾರಣ ಯಾರು ಅನ್ನೋದಕ್ಕೆ BJPಯ ಕೆಲ ಸ್ಥಳೀಯ ಮುಖಂಡರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಕೆಲವೊಂದಷ್ಟು ಅಂಕಿ ಅಂಶಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ವರದಿಯನ್ನು ಕೂಡ ಕೊಡ್ತೀವಿ. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳ ಮನೆ ಎದುರಿಗೆ ಆತ್ಮಹತ್ಯೆ ಪ್ರಯತ್ನ ನಡೆಸ್ತಾ ಇರುವಂಥವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ವರದಿಯನ್ನು ಹಾಟ್ ನ್ಯೂಸ್ನಲ್ಲಿ ಕೊಡುವಂಥ ಪ್ರಯತ್ನ ಕೂಡ ಮಾಡ್ತೀವಿ. ಇನ್ನು ಮೊಟ್ಟ ಮೊದಲನೇದಾಗಿ ನಿತ್ಯಾನಂದ ಮತ್ತೆ ಸುದ್ದಿಯಲ್ಲಿದ್ದಾನೆ. ಮಹಾಮಂಡಲೇಶ್ವರರಿಂದ ನಿತ್ಯಾನಂದನ ಹೊಗಳಿಕೆಯಾಗಿರುವಂಥದ್ದು. ಮಹಾಮಂಡಲೇಶ್ವರ ಅಟಲ್ ಅಖಾಡ ಸುಖದೇವಾನಂದಜಿ ಅವರು ನಿತ್ಯಾನಂದನ ಹುಟ್ಟುಹಬ್ಬದ ಕಾರ್ಯಕ್ರಮ ಡಿಸೆಂಬರ್ 27ನೇ ತಾರೀಕು ನಡೆದಂಥ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಹಿಂದೂ ಧರ್ಮದ ಅತ್ಯಂತ ಪುರಾತನ ಪೀಠಕ್ಕೆ ನೀನು ಉತ್ತರಾಧಿಕಾರಿ ಆಗಬೇಕು ಅನ್ನುವಂಥ ಆಹ್ವಾನವನ್ನು ಕೊಟ್ಟರು. ಆ ವಿಷಯವನ್ನು ನಿತ್ಯಾನಂದ ಇವತ್ತು ಬೆಳಗಿನ ಸತ್ಸಂಗದಲ್ಲಿ ಹೇಳಿಕೊಂಡಿದ್ದಾನೆ. ಅದರ ಜೊತೆಗೆ ಮಹಾಮಂಡಲೇಶ್ವರ ಸುಖದೇವಾನಂದಜಿಯವರ ಬಗ್ಗೆ ಕೂಡ ನಿತ್ಯಾನಂದ ಮಾತನಾಡಿರುವಂಥದ್ದು. ಅತ್ಯಂತ ಹಿರಿಯ ಸನ್ಯಾಸಿಗಳ ಪೈಕಿ ಒಬ್ಬರು. ತಮ್ಮ 10ನೆಯ ವಯಸ್ಸಿನಲ್ಲಿ ಸನ್ಯಾಸವನ್ನು ಸ್ವೀಕರಿಸಿಕೊಂಡಿರುವ ಇವರ ವಯಸ್ಸು ಈಗ 85 ವರ್ಷಗಳು. ಭಾರತದ ಅತ್ಯಂತ ಹಿರಿಯ ಸನ್ಯಾಸಿಗಳ ಸಾಲಿನಲ್ಲಿ ನಿಲ್ಲುವಂಥವರು. ಅಂಥವರು ನನ್ನನ್ನು ತಮ್ಮ ಉತ್ತರಾಧಿಕಾರಿಯಾಗೋದಕ್ಕೆ ಆಹ್ವಾನ ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು, ಅಟಲ್ ಆಚಾರ್ಯ ಆಗೋದಕ್ಕೆ ಆಹ್ವಾನ ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ನಿತ್ಯಾನಂದ ಹೇಳ್ಕೊಂಡಿದ್ದಾನೆ.
ಅದರ ಜೊತೆಗೆ ನಿತ್ಯಾನಂದ ಸುಖದೇವಾನಂದಜಿ ತನ್ನನ್ನು ಹೇಗೆ ಹೊಗಳಿದ್ರು ಅನ್ನೋದಕ್ಕೆ ಕೆಲವೊಂದಷ್ಟು ವಾಕ್ಯಗಳನ್ನು ಹೇಳಿದ್ದಾನೆ. ಆ ವಾಕ್ಯಗಳನ್ನು ಎಕ್ಸಾಕ್ಟಾಗಿ ನಾನು ಹೇಳ್ತೀನಿ. ಸುಖದೇವಾನಂದಜಿ ಹೇಳಿದ್ರಂತೆ, ಕೃಷ್ಣ ಕೊಳಲು ಬಾರಿಸಿದ, ಆ ಕೆಲಸವನ್ನು ಎಲ್ಲರೂ ಮಾಡಬಹುದು. ಕೃಷ್ಣ ನೃತ್ಯ ಮಾಡಿದ, ಆ ಕೆಲಸವನ್ನು ಎಲ್ಲರೂ ಮಾಡಬಹುದು. ಆದರೆ ಕೃಷ್ಣ ಗೋವರ್ಧನಗಿರಿಯನ್ನು ಕಿರುಬೆರಳಿನಲ್ಲಿ ಎತ್ತಿದ, ಆ ಕೆಲಸವನ್ನು ಯಾರಿಗೂ ಮಾಡೋದಕ್ಕೆ ಆಗೋದಿಲ್ಲ. ಅದು ಅಸಾಧ್ಯವಾದುದನ್ನು ಸಾಧ್ಯ ಮಾಡುವಂಥ ಕ್ರಿಯೆ. ನೀವು ಮಾಡ್ತಾ ಇರುವಂಥ ಕೆಲಸಗಳು ಸಾಮಾನ್ಯರ ಕೈಯಲ್ಲಿ ಆಗುವಂಥವಲ್ಲ. ಆದ್ದರಿಂದ ನೀವು ಕೂಡ ಒಂದು ಅವತಾರ ಅಂತ ನಾನು ನಂಬ್ತೀನಿ ಅಂತ ಸುಖದೇವಾನಂದಜಿ ನಿತ್ಯಾನಂದನಿಗೆ ಹೇಳಿದ್ರಂತೆ. ಆ ವಿಷಯವನ್ನು ಸ್ವತಃ ನಿತ್ಯಾನಂದ ಇವತ್ತು ನಡೆದಂಥ ಸತ್ಸಂಗದಲ್ಲಿ ಹೇಳಿಕೊಂಡಿರುವಂಥದ್ದು. ನಿತ್ಯಾನಂದ ಸದ್ಯಕ್ಕೆ ಹರಿದ್ವಾರದಲ್ಲಿದ್ದಾನೆ. ಅಲ್ಲಿ ಇನ್ನರ್ ಅವೇಕನಿಂಗ್ ಕೋರ್ಸ್ ನಡೆಸ್ತಾ ಇದ್ದಾನೆ. ಪ್ರತಿಯೊಬ್ಬರಿಗೂ 3 ಲಕ್ಷ ಪ್ರವೇಶ ಶುಲ್ಕ ವಿಧಿಸಲಾಗಿದೆ ಅನ್ನುವಂಥದ್ದು ನಮಗೆ ಸಿಕ್ಕಿರುವಂಥ ಮಾಹಿತಿ. ಹರಿದ್ವಾರದಲ್ಲಿ ಪತಂಜಲಿ ಯೋಗಪೀಠದ ಹತ್ತಿರ ಇರುವಂಥ ಹೋಟೆಲ್ ಅಂಬ್ರೋಸಿಯಾ ಸರೋವರ್ ಪೋರ್ಟಿಕೋದಲ್ಲಿ ನಿತ್ಯಾನಂದ ಸದ್ಯಕ್ಕೆ ಇದ್ದಾನೆ. ಬಹುಶಃ ನಾಳೆ ನಾಡಿದ್ರಲ್ಲಿ ಸುಖದೇವಾನಂದಜಿ ಈ ಹೋಟೆಲ್ಗೆ ಭೇಟಿ ಕೊಟ್ಟು ನಿತ್ಯಾನಂದನ ಸತ್ಸಂಗದಲ್ಲಿ ಭಾಗವಹಿಸುವಂತಹ ಸಾಧ್ಯತೆಗಳಿವೆ. ನಿತ್ಯಾನಂದ ತನ್ನ ಗಮನವನ್ನು ಉತ್ತರ ಭಾರತದ ಕಡೆ ಕೇಂದ್ರೀಕರಿಸ್ತಿದ್ದಾನೆ ಅನ್ನೋದಕ್ಕೆ ಸ್ಪಷ್ಟ ನಿದರ್ಶನವಾಗಿರುವಂಥದ್ದು ಇವತ್ತು ನಡೆದಿರುವಂಥ ಬೆಳವಣಿಗೆ. ಈ ಮುಂಚೆ ನಿತ್ಯಾನಂದ ಮಧುರೈನ ಆಧೀನಂಗೆ ಉತ್ತರಾಧಿಕಾರಿಯಾಗಿ ನಾನು ನೇಮಕಗೊಂಡಿದ್ದೀನಿ ಅನ್ನುವಂಥ ಮಾತನ್ನು ಹೇಳಿದ. ಮಧುರೈ ಆಧೀನಂನ ಹಿರಿಯ ಶ್ರೀಗಳು ಸ್ವತಃ ನಿತ್ಯಾನಂದನ ಆಶ್ರಮಕ್ಕೆ ಬಂದು ಈ ಘೋಷಣೆಯನ್ನು ಮಾಡಿದ್ರು. ಆದರೆ ನಂತರ ಕರ್ನಾಟಕ ಮತ್ತು ಮಧುರೈ ಎರಡೂ ಕಡೆಗಳಲ್ಲೂ ದೊಡ್ಡ ಮಟ್ಟದ ಹೋರಾಟ ನಡೀತು. ಹಿರಿಯ ಶ್ರೀಗಳ ಈ ನಿರ್ಧಾರದ ವಿರುದ್ಧ ಹೈಕೋರ್ಟ್ ಕೂಡ ತನ್ನ ತೀರ್ಪನ್ನು ಪ್ರಕಟಿಸಿತು. ಇದು ಇಲ್ಲೀಗಲ್ ಅನ್ನುವಂಥದ್ದು, ಇದು ಕಾನೂನು ಬಾಹಿರ ಅನ್ನುವಂಥ ತೀರ್ಪನ್ನು ಪ್ರಕಟಿಸಿತು. ಎಲ್ಲೋ ಒಂದು ಕಡೆ ಮಧುರೈ ಆಧೀನಂನ ಹಿರಿಯ ಶ್ರೀಗಳ ಪೀಠಕ್ಕೆ ಬಿಸಿ ನೀರು ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನಂತರ ಹಿರಿಯ ಶ್ರೀಗಳು ತಮ್ಮ ನಿರ್ಧಾರವನ್ನು ವಾಪಸ್ ತೆಗೆದುಕೊಂಡರು. ನಿತ್ಯಾನಂದ ನನ್ನ ಉತ್ತರಾಧಿಕಾರಿ ಅಲ್ಲ, ಆ ನಿರ್ಧಾರವನ್ನು ನಾನು ರದ್ದುಪಡಿಸಿದ್ದೀನಿ ಅನ್ನುವಂಥ ಘೋಷಣೆಯನ್ನು ಮಾಡಿದ್ರು. ಆ ನಂತರ ನಿತ್ಯಾನಂದ ಕರ್ನಾಟಕದಲ್ಲಿರುವಂಥ ಒಂದು ಲಿಂಗಾಯತ ಮಠದ ಮೇಲೆ ಕಣ್ಣು ಹಾಕಿದ. ಮಹಾಲಿಂಗಪುರದ ಮಠಕ್ಕೆ ನಾನು ಉತ್ತರಾಧಿಕಾರಿಯಾಗಿ ನೇಮಕಗೊಂಡಿದ್ದೀನಿ ಅನ್ನುವಂಥ ಮಾತನ್ನು ಹೇಳಿದ. ಆ ವಿಷಯದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ನಡೆದವು. ಆ ಪ್ರತಿಭಟನೆಗಳನ್ನು ಹತ್ತಿಕ್ಕೋ ಭರದಲ್ಲಿ ನಾನು ಕೂಡ ಲಿಂಗಾಯತ ಅನ್ನುವಂಥ ಘೋಷಣೆಯನ್ನು ಮಾಡಿದ. ಕರ್ನಾಟಕದ ಲಿಂಗಾಯತ ಸಮುದಾಯ ಇದರ ಬಗ್ಗೆ ಸಿಡಿದೆದ್ದಿತ್ತು. ಕೊನೆಗೆ ಮಹಾಲಿಂಗಪುರ ಮಠದ ಉತ್ತರಾಧಿಕಾರಿ ಹುದ್ದೆಯನ್ನು ಕೂಡ ಆತ ಕಳೆದುಕೊಂಡ. ಇನ್ನು ನನಗೆ ದಕ್ಷಿಣ ಭಾರತದ ಯಾವ ಮಠಗಳ ಸಹವಾಸ ಕೂಡ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾನೋ ಏನೋ ಗೊತ್ತಿಲ್ಲ. ಹರಿದ್ವಾರದ ಅಟಲ್ ಅಖಾಡಕ್ಕೆ ನಾನು ಉತ್ತರಾಧಿಕಾರಿಯಾಗಿ ನೇಮಕಗೊಂಡಿದ್ದೀನಿ ಅನ್ನುವಂಥ ಘೋಷಣೆಯನ್ನು ಇವತ್ತು ನಿತ್ಯಾನಂದ ಮಾಡಿದ್ದಾನೆ. ಆದರೆ ಈ ಹೊತ್ತಿಗಾಗಲೇ ಹರಿದ್ವಾರದಲ್ಲಿ ಪ್ರತಿಭಟನೆಗಳು ಆರಂಭ ಆಗಿದೆ. ಅಟಲ್ ಅಖಾಡಾದ ಕೇಂದ್ರ ಕಚೇರಿಯ ಎದುರುಗಡೆ ನಿತ್ಯಾನಂದನ ಪ್ರತಿಕೃತಿಯ ದಹನವನ್ನು ಮಾಡಿ ಹರಿದ್ವಾರದ ಸ್ಥಳೀಯರು ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ ಈ ನಿರ್ಧಾರದ ವಿರುದ್ಧ. ಅಲ್ಲಿ ಕೂಡ ಒನ್ಸ್ ಅಗೇನ್ ನಿತ್ಯಾನಂದ ಕೈ ಸುಟ್ಟುಕೊಳ್ಳುವಂಥ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇವೆ.
ಸುಮಾರು 1 ವರ್ಷದ ಹಿಂದೆ ನಿತ್ಯಾನಂದ ಹಿಂದಿ ಕಲಿಯೋದಕ್ಕೆ ಶುರು ಮಾಡಿದ್ದ. ಆತನ ಬಿಡದಿಯ ಆಶ್ರಮದೊಳಗೆ ಹಿಂದಿ ಟೀಚರ್ ಒಬ್ಬರು ಬಂದಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗಿದ್ವು. ಅದರ ಜೊತೆಗೆ ಆತನ ಇತ್ತೀಚಿನ ಸತ್ಸಂಗದಲ್ಲಿ ಮತ್ತೆ ಹಿಂದಿ ವಾಕ್ಯಗಳು ಕೇಳಿಸಿ ಬರೋದಕ್ಕೆ ಶುರುವಾಗಿದ್ವು. ಅತಿ ಹೆಚ್ಚಾಗಿ ಹಿಂದಿಯನ್ನು ಬಳಸುವ ಪ್ರಯತ್ನವನ್ನು ನಿತ್ಯಾನಂದ ಮಾಡ್ತಾ ಇದ್ದ. ಯಾಕೆ ಈತ ಹಿಂದಿ ಭಾಷೆಯ ಕಲಿಕೆಯ ಮೇಲೆ ಇಷ್ಟೊಂದು ಗಮನ ಕೊಡ್ತಿದ್ದಾನೆ ಅನ್ನುವಂಥ ಆಶ್ಚರ್ಯ ಅನೇಕರಿಗೆ ಆಗಿತ್ತು. ಬಹುಶಃ ಅದಕ್ಕೆ ಉತ್ತರ ಈ ಸುದ್ದಿಯ ಮೂಲಕ ಸಿಕ್ಕಿದೆ ಅಂತ ಅನ್ನಿಸ್ತಾ ಇದೆ. ಹರಿದ್ವಾರದ ಅಟಲ್ ಅಖಾಡಕ್ಕೆ ಉತ್ತರಾಧಿಕಾರಿಯಾಗೋದಕ್ಕೆ ನನಗೆ ಆಹ್ವಾನ ಬಂದಿದೆ ಅನ್ನುವಂಥ ಘೋಷಣೆಯನ್ನು ನಿತ್ಯಾನಂದ ಇವತ್ತು ತಾನು ನಡೆಸಿದ ಸತ್ಸಂಗದಲ್ಲಿ ಹೇಳ್ಕೊಂಡಿದ್ದಾನೆ, ಘೋಷಣೆಯನ್ನು ಮಾಡಿಕೊಂಡಿದ್ದಾನೆ. ಈ ಸುದ್ದಿ ಹೊರಬಿದ್ದ ತಕ್ಷಣ ಹರಿದ್ವಾರದಲ್ಲಿ ಪ್ರತಿಭಟನೆಗಳು ನಡೀತಾ ಇರುವಂಥದ್ದು. ನಿತ್ಯಾನಂದನ ಪ್ರತಿಕೃತಿಗೆ ಚಪ್ಪಲಿ ಏಟು ಕೊಟ್ಟು ಅದಕ್ಕೆ ಬೆಂಕಿ ಹಚ್ಚುವಂಥ ಘಟನೆಗಳು, ಬೆಂಕಿ ಹಚ್ಚಿದಂಥ ಘಟನೆಗಳು ಹರಿದ್ವಾರದಲ್ಲಿ ನಡೆದಿದೆ. ಹರಿದ್ವಾರದ ಸ್ಥಳೀಯರು ನಿತ್ಯಾನಂದನನ್ನು ಅಟಲ್ ಅಖಾಡದ ಉತ್ತರಾಧಿಕಾರಿಯಾಗಿ ನೇಮಿಸುವುದರ ವಿರುದ್ಧ ಬೀದಿಗೆ ಇಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇನ್ನು ಸುಖದೇವಾನಂದಜಿ ಯಾಕೆ ಇಂಥದ್ದೊಂದು ನಿರ್ಧಾರ ತೆಗೆದುಕೊಂಡ್ರು ಅನ್ನುವಂಥ ಆಶ್ಚರ್ಯ ಅನೇಕ ಸ್ಥಳೀಯರಲ್ಲಿರುವಂಥದ್ದು. ಅದರ ಜೊತೆಗೆ ಅವರು ಹೇಳಿದರು ಅನ್ನಲಾದ ಒಂದು ಮಾತು, ನಿತ್ಯಾನಂದ ಒಂದು ಅವತಾರ ಅನ್ನುವಂಥ ವಿಷಯದಲ್ಲಿ ನನಗೆ ನಂಬಿಕೆ ಇದೆ ಅಂತ ಸುಖದೇವಾನಂದಜಿ ಹೇಳಿದ್ದಾರೆ ಅನ್ನುವಂಥ ಮಾತನ್ನು ನಿತ್ಯಾನಂದ ಹೇಳ್ಕೊಂಡಿದ್ದಾನೆ. ಇದು ಅನೇಕರಲ್ಲಿ ಆಶ್ಚರ್ಯವನ್ನು ಉಂಟು ಮಾಡಿದೆ. ನಿತ್ಯಾನಂದನ ಪ್ರಕಾರ ಸುಖದೇವಾನಂದಜಿ ಹೇಳಿದಂಥ ವಾಕ್ಯ ಏನು ಅಂತಂದರೆ, ಕೃಷ್ಣ ಕೊಳಲನ್ನು ಬಾರಿಸಿದ, ಕೊಳಲನ್ನು ಎಲ್ಲರೂ ಕೂಡ ಬಾರಿಸಬಹುದು. ಕೃಷ್ಣ ನೃತ್ಯವನ್ನು ಮಾಡ್ದ, ನೃತ್ಯವನ್ನು ಎಲ್ಲರೂ ಮಾಡಬಹುದು. ಆದರೆ ಕೃಷ್ಣ ಗೋವರ್ಧನಗಿರಿಯನ್ನು ತನ್ನ ಎಡಗೈಯ ಕಿರುಬೆರಳ ಮೇಲೆ ಎತ್ತಿದ, ಅದನ್ನು ಎಲ್ಲರೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ನಿತ್ಯಾನಂದ ಮಹಾರಾಜರು ಮಾಡ್ತಾ ಇರುವಂಥ ಕೆಲಸಗಳನ್ನು ನೋಡಿದ್ರೆ ಅದು ಅಸಾಧ್ಯವಾದಂಥದ್ದು. ಆದ್ದರಿಂದ ನಿತ್ಯಾನಂದ ಒಬ್ಬ ಅವತಾರ ಅಂತ ಒಪ್ಪಿಕೊಳ್ಳೋದಕ್ಕೆ ನನಗೆ ಕಾರಣಗಳಿವೆ ಅನ್ನುವಂಥ ಮಾತನ್ನು ಸುಖದೇವಾನಂದಜಿ ಹೇಳಿದ್ದಾರೆ ಅಂತ ನಿತ್ಯಾನಂದ ಸತ್ಸಂಗದಲ್ಲಿ ಹೇಳಿಕೊಂಡಿರುವಂಥದ್ದು. ಸುಖದೇವಾನಂದಜಿ ಅವರ ಫೋಟೋನ ನೀವು ನಿತ್ಯಾನಂದನ ಜೊತೆಗೆ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಬಿಳಿ ಗಡ್ಡದ ವೃದ್ಧ ಸನ್ಯಾಸಿ, ಮಹಾಮಂಡಲೇಶ್ವರ ಅಟಲ್ ಅಖಾಡ. 10ನೇ ವಯಸ್ಸಿನಲ್ಲಿ ಸನ್ಯಾಸ ಸ್ವೀಕರಿಸಿದ ಇವರ ವಯಸ್ಸು ನಿತ್ಯಾನಂದ ಹೇಳೋ ಪ್ರಕಾರ ಈಗ 85 ವರ್ಷಗಳು. ಭಾರತದಲ್ಲಿರುವಂಥ ಅತ್ಯಂತ ಹಿರಿಯ ಸನ್ಯಾಸಿಗಳ ಪೈಕಿ, ಸಾಧುಗಳ ಪೈಕಿ ಸುಖದೇವಾನಂದಜಿ ಕೂಡ ಒಬ್ಬರು. ಎಸ್, ತಮಿಳುನಾಡಿನಲ್ಲೆಲ್ಲ ನಿತ್ಯಾನಂದ ಹೋದ ಕಡೆಗೆಲ್ಲ ಕೈ ಸುಟ್ಕೊಂಡ. ಕರ್ನಾಟಕದಲ್ಲೂ ಕೂಡ ಆತನಿಗೆ ಅದೇ ಗತಿಯಾಯಿತು. ತಮಿಳುನಾಡಿನ ತುಂಬ ಆತನ ಮೇಲೆ ಕೇಸ್ಗಳಿವೆ. ಯಾರು ಈ ಹಿಂದೆ ಆತನ ಧ್ಯಾನಪೀಠಂಗೆ ಆಸ್ತಿಗಳನ್ನು ದಾನ ಕೊಟ್ಟಿದ್ರೋ ಅವರ ಪೈಕಿ ಅನೇಕರು ನಮ್ಮ ದಾನ ಒಳ್ಳೆಯ ಕೆಲಸಕ್ಕೆ ವಿನಿಯೋಗ ಆಗ್ತಾ ಇಲ್ಲ ಅನ್ನುವಂಥ ಕಾರಣವನ್ನು ಕೊಟ್ಟು ದಾನ ಕೊಟ್ಟಂಥ ಜಮೀನನ್ನು, ಹಣವನ್ನು ವಾಪಸ್ ಕೇಳಿರುವಂಥದ್ದು. ಅಮೆರಿಕದಲ್ಲಿ ನಡೆದಂಥ ಈ ರೀತಿಯ ಪ್ರಕರಣಗಳಲ್ಲಿ ನಿತ್ಯಾನಂದನಿಗೆ ಸೋಲಾಗಿದೆ. ಕರ್ನಾಟಕದಲ್ಲಿ ಮಹಾಲಿಂಗೇಶ್ವರ ಮಠ, ಆ ಕಡೆ ತಮಿಳುನಾಡಿನಲ್ಲಿ ಮದುರೈನ ಆಧೀನಂ, ಎರಡೂ ಕಡೆಗಳಲ್ಲೂ ಕೈ ಸುಟ್ಟುಕೊಂಡ ನಂತರ ಉತ್ತರಾಧಿಕಾರಿಯಾಗೋದಕ್ಕೆ ಈಗ ಅಟಲ್ ಅಖಾಡ ರೆಡಿಯಾಗಿದೆ, ನನ್ನನ್ನು ಉತ್ತರಾಧಿಕಾರಿಯನ್ನಾಗಿ ಸ್ವೀಕರಿಸೋದಕ್ಕೆ ಅಂತ ನಿತ್ಯಾನಂದ ಘೋಷಣೆ ಮಾಡಿಕೊಂಡಿರುವಂಥದ್ದು. ಆದರೆ ನಿತ್ಯಾನಂದನ ಪ್ರವರ ಉತ್ತರ ಭಾರತದ ಜನರಿಗೆ ಗೊತ್ತಿಲ್ಲದೆ ಇರುವಂಥದ್ದಲ್ಲ. ಯಾವಾಗ ಆತ ಈ ರೀತಿಯಾದಂಥ ಒಂದು ಘೋಷಣೆಯನ್ನು ಮಾಡಿದ್ನೋ ಆಗ ಹರಿದ್ವಾರದ ಸ್ಥಳೀಯರು ನಿತ್ಯಾನಂದನ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಟಲ್ ಅಖಾಡದ ಗೇಟಿನೆದುರಿಗೆ ನಿತ್ಯಾನಂದನ ಪ್ರತಿಕೃತಿಗಳನ್ನು ದಹಿಸಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ನಮಗೆ ಬಂದಿರುವಂಥದ್ದು. ಹಾಟ್ ನ್ಯೂಸ್ನಲ್ಲಿ ಮೊದಲನೇ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ SR ಹಿರೇಮಠ್ ಇವತ್ತು ಹುಬ್ಬಳ್ಳಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ DK ಶಿವಕುಮಾರ್ ಮತ್ತು ರೋಷನ್ ಬೇಗ್ ವಿರುದ್ಧ ದಾಖಲೆಗಳನ್ನು ಬಿಡುಗಡೆ ಮಾಡಿರೋ ಸುದ್ದಿ.